PM ಮಿತ್ರ ಪಾರ್ಕ್ ನಾವು ಮಾಡ್ತಾ ಇದ್ದೀವಿ. 1 ಲಕ್ಷ ಜನರಿಗೆ ಎಂಪ್ಲಾಯ್ಮೆಂಟ್, ಡೈರೆಕ್ಟ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಂತೇಳಿ ಇಂಥ ಒಂದು ದೊಡ್ಡ ಪಾರ್ಕ್ ಆಗಿದೆ. ಇದರಿಂದ ಪೂರ್ತಿ ನಮ್ಮ ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ ಚಿತ್ರಣ ಬದಲಿ ಆಗ್ತಾ ಇದೆ. ಅಂತ ಒಂದು ಇಲ್ಲಿ ಪಾರ್ಕ್ ಆಗಿದೆ. ಈಗ ಮೊನ್ನೆ ಒಂದು ಈ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಅವರು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ. ನಾನು ಸ್ವಾಗತಿಸ್ತೇನೆ. ನಾವು ಅಭಿವೃದ್ಧಿಗಾಗಿ ನಾವು ಕೈ ಜೋಡಿಸ್ತೀವಿ. ನೀವು ಅಭಿವೃದ್ಧಿ ಜನರಿಗಾಗಿ ನಾವು ನಿಮ್ಮ ಜೊತೆ ಇರ್ತೀವಿ. ಆದರೆ ಉದ್ದೇಶಪೂರ್ವಕವಾಗಿ ಈ ಕೆಲಸ ನೀವು ಡಿಲೇ ಮಾಡಬಾರ್ದು ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತೀನಿ ನಾನು. ಆಮೇಲೆ ಭಾಳ ಇಂಪಾರ್ಟೆಂಟ್ ರೋಡ್, ಎಲ್ಲ ಪತ್ರಕರ್ತನೂ ಗೊತ್ತದ. ಕಲಬುರ್ಗಿ ರಾಮ ಮಂದಿರದಿಂದ ಬಿಲ್ಗುಂದಿ ಸರ್ಕಲ್ದಿಂದ ಹುಮ್ನಾಬಾದ್ ಬೇಸ್ವರೆಗೆ ನಮ್ಮದು ರಿಂಗ್ ರೋಡ್. ಈ ಭಾರತ ದೇಶದಾಗ ಎಲ್ಲೇ ರಿಂಗ್ ರೋಡ್ ಆದರೂ ಮೊದಲು ಸರ್ವಿಸ್ ರೋಡ್ ಆಗ್ತದೆ. ಆದರೆ ನಮ್ಮಲ್ಲಿ ಸರ್ವಿಸ್ ರೋಡ್ ಉದ್ದೇಶಪೂರ್ವಕವಾಗಿ ಸರ್ವಿಸ್ ರೋಡ್ ಮಾಡಿರಲಿಲ್ಲ. ಯಾಕೆಂದ್ರೆ ಕೆಲವು ಎನ್ಕ್ರೋಚ್ಮೆಂಟ್ಗಳಿದ್ದು, ಕೆಲವು ಪ್ರಾಪರ್ಟಿಗಳಿದ್ದು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಒಳಗೆ ತಮ್ಮ ವೋಟ್ಗಳನ್ನು ಗಟ್ಟಿ ಇಟ್ಕೊಳ್ಳಿಕ್ಕೆ, ಕೆಲವರ ಹಿತಾಸಕ್ತಿ ಕಾಪಾಡಲಿಕ್ಕೆ ಅದು ಸರ್ವಿಸ್ ರೋಡ್ ಮಾಡಿರಲಿಲ್ಲ. ಅದನ್ನು ನಾವು ಭಾಳಷ್ಟು ಪ್ರೆಷರ್ ಹಾಕಿ ನಮ್ಮ ಗಡ್ಕರಿಯವ್ರಿಗೆ ಕನ್ವಿನ್ಸ್ ಮಾಡಿ ಇವತ್ತು 60 ಕೋಟಿ ಸರ್ವಿಸ್ ರೋಡ್ ಈ ರಾಮ ಮಂದಿರದಿಂದ ಹುಮ್ನಾಬಾದ್ ವೇಸ್ವರೆಗೆ ಸ್ಯಾಂಕ್ಷನ್ ಆಗಿದೆ. ನಾನು ಅದು ಚಾಲನೆಯನ್ನು ಕೊಟ್ಟಿದ್ದೇವೆ. ಕೆಲಸ ಇವತ್ತು 70-80% ಕೆಲಸ ಇನ್ನೂ ಆಗಬೇಕು. ಭಾಳ ಆಮಿಗತಿಯಿಂದ ಪ್ರೋಗ್ರೆಸ್ ಆಗ್ತಾ ಇದೆ. ಅದು ಲೈಫ್ ಲೈನ್ ಅಂತ ಹೇಳ್ತೀವಿ ನಾವು ಆ ಭಾಗಕ್ಕೆ ರೋಡ್. ಆಮೇಲೆ ಎಲ್ಲರಿಗೂ ಗೊತ್ತಿದೆ, ಕಲಬುರ್ಗಿದಿಂದ ಒಂದು ಟ್ರೈನ್ ಶುರುವಾಗಿದ್ದಿಲ್ಲ. ಕಲಬುರ್ಗಿದಿಂದ ಒಂದು ರೈಲ್ ಯಾವುದು ಶುರು ಆಗಿದ್ದಿಲ್ಲ. ನಮಗೆ ಭಾಳಷ್ಟು ಡಿಮಾಂಡ್ಗಳಿದ್ದು. ಇಲ್ಲಿ ನಮಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ, ಟ್ರೈನ್ ಇಲ್ಲ ಅಂತ ಹೇಳಿ 4 ವರ್ಷ ನಮ್ಗೆ ಬೆನ್ನತ್ತಿದ್ರು. ನಾವು ಇವತ್ತು ಭಾಳ ಸಂತೋಷದಿಂದ, ಖುಷಿಯಿಂದ ಹೇಳಬೇಕಾಗ್ತದೆ, ಒಂದೇ ಭಾರತ್ ಟ್ರೈನ್ ಇವತ್ತು ನಾವು ಲೈಫ್ ಲೈನ್ ಆಫ್ ಗುಲ್ಬರ್ಗ ಮಿಡಲ್ ಕ್ಲಾಸ್ ಪೀಪಲ್ ಅಂತ ಹೇಳ್ತೀವಿ ನಾವು. ಆ ಟ್ರೈನ್ ಇವತ್ತು ಕಲಬುರ್ಗಿದಿಂದ ಬೆಂಗಳೂರಿಗೆ ಒಂದೇ ಭಾರತ ಟ್ರೈನ್. ಭಾರತ ದೇಶದಲ್ಲಿ ಇನ್ನು ಎಲ್ಲ ಕಡೆ ಎಲ್ಲಿ ಆಗಿದ್ದಿಲ್ಲ. ನಾವು ಇಲ್ಲಿ ಶುರು ಮಾಡಿದ್ದೀವಿ. ಅದನ್ನು ಇವತ್ತು ಟೈಮಿಂಗ್ ಕೂಡ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಆಗಿದೆ. ಆಮೇಲೆ ಇಲ್ಲಿ ನೀರಿಂದು ನಮ್ಮ ವಾಟರ್ JJM 2 ದೊಡ್ಡ ಪ್ರಾಜೆಕ್ಟ್. JJM 2 ಒಂದು ಸನ್ನತಿ ಆ್ಯಂಡ್ 100 ವಿಲೇಜಸ್, ಆಲೂರು, ಎಳವಾರ್, ಕೂಡಿಕಲ್ತೆ 250, 79 ಮತ್ತು 27 ಕೋಟಿ. ವಿಶೇಷವಾಗಿ ಈ ಚಿತ್ತಾಪುರ್ ನಾಲ್ವಾರ್ನಲ್ಲಿ ಒಂದು 50 ಹಳ್ಳಿ, ಒಂದು 60 ತಾಂಡಗಳಿಗೆ ನೀರಿನ ಕುಡಿಯೋದ ವ್ಯವಸ್ಥೆ ಇನ್ನೂವರೆಗೆ ಮಾಡಿರಲಿಲ್ಲ. ಅದು ನಮ್ಮ ಕೇಂದ್ರ ಸರ್ಕಾರದಿಂದ ಬೊಮ್ಮಾಯಿ ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ರೆಕಮೆಂಡ್ ಮಾಡಿ JJM ಇವತ್ತು ಪ್ರತಿ ತಾಂಡಗಳಿಗೆ, ಪ್ರತಿ ಹಳ್ಳಿ ಊರಿಗೆ ನೀರು ವ್ಯವಸ್ಥೆ ಕೊಡಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಅಡಿಗಲ್ ನಾವು ಮಾಡಿದ್ವಿ. ಮತ್ತೊಮ್ಮೆ ಅಡಿಗಲ್ ಮಾಡಿದ್ದಾರೆ ಕಾಂಗ್ರೆಸ್ದವ್ರು. ವೆಲ್ಕಮ್ ಅದವರಿಗೆ. ನಮ್ಮ ಬೆಣ್ಣೆತೋರದಿಂದ ಕಾಗಿ ಹಾಗೂ ನಮ್ಮ ಚಿತ್ತಾಪುರ್ 100 ಹಳ್ಳಿಗಳಿಗೆ ಅಲ್ಲಿನೂ 250 ಕೋಟಿದು JJM ಕೆಲಸ ಆಗಿದೆ. ಇಲ್ಲಿ ವಿಶೇಷವಾಗಿ ಈ ಅಂದೋಲ, ನಮ್ಮ ಜೋರ್ಗಿ, ಯಡ್ರಾಮಿ, ಕೂಡಿ ಇಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಇತ್ತು. ಇದನ್ನು ನಮ್ಮ ಇಲ್ಲಿನ ಶಿವರಾಜ್ ಪಾಟೀಲ್ ರದ್ದಿವಾಡಿಯವರು ನಾವೆಲ್ಲ ಸೇರಿ, ಇಲ್ಲಿಯವರು ಸೇರಿ ಈ ನೀರಿನ ವ್ಯವಸ್ಥೆ ಆಗ್ಯದ.